ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅನಿಲ್ ಅಗರ್ವಾಲ್ ಇಂಡಿಯಾದ ಬಿಲಿಯನಿಯರ್ ಬಿಸಿನೆಸ್ ಮ್ಯಾನ್ ಮತ್ತೆ ಜಾಗತಿಕ ಮಟ್ಟದ ನೈಸರ್ಗಿಕ ಸಂಪನ್ಮೂಲ ಕಂಪನಿಯಾದ ವೇದಾಂತ್ ರಿಸೋರ್ಸಸ್ ಸಂಸ್ಥೆಯ ಸ್ಥಾಪಕ ಮತ್ತೆ ಅಧ್ಯಕ್ಷರು. ಬಡತನದಿಂದ ಮೇಲೆ ಬಂದ ಈ ಬಿಲಿಯನಿಯರ್ ಅವರ ಜೀವನದಲ್ಲಿ ಒಂದು ದೊಡ್ಡದಾದ ದುರಂತ ನಡೆದಿದೆ. ತಮ್ಮ ಆಸ್ತಿಯ ಶೇಕಡ 75ರಷ್ಟು ಭಾಗ ಅಂದ್ರೆ ಬರೋಬ್ಬರಿ 30,000 ಕೋಟಿ ರೂಪಾಯಿಗಳನ್ನ ದಾನ ಮಾಡೋದಕ್ಕೆ ಇವರು ಮುಂದಾಗಿದ್ದಾರೆ. ಇಂಗ್ಲೆಂಡ್ ನಲ್ಲಿ ನಡೆದ ಆ ಒಂದು ಘಟನೆ ಇಡೀ ವೇದಾಂತ್ ಗ್ರೂಪ್ ನ ಭವಿಷ್ಯವನ್ನೇ ಬದಲಾಯಿಸಿಬಿಟ್ಟಿದೆ. ಈ ಒಂದು ದೊಡ್ಡ ದಾನದ ಹಿಂದೆ ಇರುವ ಅವರ ಮಗ ಅಗ್ನಿವೇಶ್ ಅವರ ಕನಸುಗಳೇನು ಮತ್ತೆ ಇದರಿಂದ ಭಾರತದ ಎಷ್ಟು ಜನರಿಗೆ ಅನುಕೂಲವಾಗಲಿದೆ? ಸ್ಕ್ರಾಪ್ ಬಿಸ್ನೆಸ್ ಇಂದ ಶುರು ಮಾಡಿ ಇವತ್ತು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ನಿರ್ಧಾರ ತಗೊಂಡಿರುವ ಈ ಮೆಟಲ್ ಕಿಂಗ್ ನ ಕತೆ ಏನ್ ಗೊತ್ತಾ? ತಮ್ಮ ಒಬ್ಬನೇ ಮಗನ ಕಳ್ಕೊಂಡ ಮೇಲೆ ಒಬ್ಬ ತಂದೆಯಾಗಿ ಅವರು ತಗೊಂಡಿರೋ ಈ ಬಿಗ್ ಸ್ಟೆಪ್ ನಿಜಕ್ಕೂ ಎಲ್ಲರ ಕಣ್ಣಲ್ಲಿ ಕಣ್ಣೀರು ತರಿಸುತ್ತೆ. ಈ ಸಂಕಲ್ಪದ ಹಿಂದೆ ಇರೋ ನೋವು, ಆ ಮಗನ ಮೇಲಿನ ಪ್ರೀತಿ ಮತ್ತೆ 30,000 ಕೋಟಿ ಹಣ ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಣ. ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಪಡುವಂತ ಈ ಮಹಾನ್ ದಾನಿಯ ಬಗ್ಗೆ ಇವತ್ತು ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀವಿ. ಈ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಅನಿಲ್ ಅಗರ್ವಾಲ್ ಅವರು ವೇದಾಂತ್ ರಿಸೋರ್ಸಸ್ ಮೂಲಕ ತಮ್ಮ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ. ಇವರ ವ್ಯವಹಾರವು ಮುಖ್ಯವಾಗಿ ತಾಮ್ರ, ಅಲ್ಯೂಮಿನಿಯಂ, ಸತು, ಕಬ್ಬಿಣದ ಅದುರು, ತೈಲ ಮತ್ತೆ ಅನಿಲ ಉತ್ಪಾದನೆಯಲ್ಲಿ ಹರಡಿಕೊಂಡಿದ್ದು ಭಾರತ್ ಅಲ್ಯೂಮಿನಿಯಂ ಕಂಪನಿ, ಬಾಲ್ಕೋ ಮತ್ತೆ ಹಿಂದೂಸ್ತಾನ್ ಜಿಂಕ್ ನಂತಹ ಪ್ರಮುಖ ಸಂಸ್ಥೆಗಳನ್ನ ಇವರು ಮುನ್ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೆಮಿ ಕಂಡಕ್ಟರ್ ಮತ್ತೆ ಡಿಸ್ಪ್ಲೇ ಗ್ಲಾಸ್ ಉತ್ಪಾದನಾ ಕ್ಷೇತ್ರಕ್ಕೂ ಇವರು ಭಾರಿ ಹೂಡಿಕೆಯೊಂದಿಗೆ ಕಾಲಿಟ್ಟಿದ್ದಾರೆ. ಅನಿಲ್ ಅಗರ್ವಾಲ್ ಅವರ ನಿವ್ವಳ ಆಸ್ತಿ ಸುಮಾರು 2 ಬಿಲಿಯನ್ ನಿಂದ 4 ಬಿಲಿಯನ್ ಅಂದ್ರೆ 16,000ರಿಂದ 33,000 ಕೋಟಿ ರೂಪಾಯಿ ನಡುವೆ ಇದೆ ಅಂತ ಅಂದಾಜಿಸಲಾಗಿದೆ. ಅನಿಲ್ ಅಗರ್ವಾಲ್ ಅವರಿಗೆ ಅಗ್ನಿವೇಶ್ ಒಬ್ಬನೇ ಮಗ. ಕೇವಲ 49 ವರ್ಷ ವಯಸ್ಸಿನ ಈ ಯುವಕ ಇಡೀ ವೇದಾಂತ ಸಾಮ್ರಾಜ್ಯದ ವಾರಸ್ದಾರ ಆಗ್ಬೇಕಿತ್ತು. ಆದ್ರೆ 2026ರ ಆರಂಭದಲ್ಲಿ ಲಂಡನ್ ನಲ್ಲಿ ನಡೆದ ಒಂದು ಆಕ್ಸಿಡೆಂಟ್ ಎಲ್ಲವನ್ನು ಉಲ್ಟಾಪಲ್ಟಾ ಮಾಡ್ಬಿಡ್ತು. ಸ್ಕೈಯಿಂಗ್ ಮಾಡುವಾಗ ಆದ ಆಕ್ಸಿಡೆಂಟ್ ನಂತರ ಅವರು ರಿಕವರಿ ಆಗ್ತಾ ಇದ್ರು. ಆದ್ರೆ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯಾಘಾತ ಆಗಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಬ್ಬ ತಂದೆಗೆ ತನ್ನ ಮಗನನ್ನ ತನ್ನ ಕಣ್ಣು ಮುಂದೆ ಕಳ್ಕೊಳ್ಳೋದು ಎಷ್ಟು ದೊಡ್ಡ ನೋವು ಅಲ್ವಾ? ಇಡೀ ಫ್ಯಾಮಿಲಿ ಈ ಒಂದು ಟ್ರಾಜಿಡಿಯಿಂದ ಹೊರಬರಕ್ಕೆ ತುಂಬಾ ಕಷ್ಟಪಡ್ತಿದ್ದಾರೆ. ಯಾಕಂದ್ರೆ ಅಗ್ನಿವೇಶ್ ಕೇವಲ ಮಗ ಮಾತ್ರ ಆಗಿರ್ಲಿಲ್ಲ, ಅನಿಲ್ ಅವರ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿದ್ರು. ಈ ಸಾವು ಇಡೀ ವೇದಾಂತ್ ಗ್ರೂಪ್ ನ ಫೌಂಡೇಶನ್ ಅನ್ನೇ ಅಲುಗಾಡಿಸ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಈ ಸಾವು ಬಂದಿರೋದು ತುಂಬಾನೇ ಶಾಕಿಂಗ್ ಆಗಿದೆ. ಮಗನ ಸಾವಿನ ನಂತರ ಅನಿಲ್ ಅಗರ್ವಾಲ್ ಅವರು ತುಂಬಾನೇ ಕುಗ್ಗಿ ಹೋಗಿದ್ರು. ಆದ್ರೆ ಮಗನ ಹೆಸರನ್ನ ಉಳಿಸಬೇಕು ಅಂತ ಈ ಬಿಗ್ ಡಿಸಿಷನ್ ತಗೊಂಡಿದ್ದಾರೆ. ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಮಗ ಅಂದ್ರೆ ಒಂದು ಕನಸು. ಆ ಕನಸು ಅರ್ಧಕ್ಕೆ ಮುರಿದು ಹೋದಾಗ ಬರೋ ಆ ನೋವು ಇಲ್ಲಿ ಕಾಣಿಸ್ತಾ ಇದೆ. ನಿಜಕ್ಕೂ ಈ ಇನ್ಸಿಡೆಂಟ್ ಕೇಳಿದ್ರೆ ನಮಗೂ ಕೂಡ ತುಂಬಾ ಸಂಕಟ ಆಗುತ್ತೆ. ಸ್ನೇಹಿತರೆ, ಈಗ ಮೇನ್ ವಿಷಯಕ್ಕೆ ಬರೋಣ. ಅನಿಲ್ ಅಗರ್ವಾಲ್ ಅವರು ತಮ್ಮ ಪರ್ಸನಲ್ ವೆಲ್ತ್ ಅಂದ್ರೆ ವೈಯಕ್ತಿಕ ಆಸ್ತಿಯಲ್ಲಿ ಶೇಕಡ 75ರಷ್ಟು ಭಾಗವನ್ನ ದಾನ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಮೊತ್ತ ಬರೋಬ್ಬರಿ 21,000ರಿಂದ 30,000 ಕೋಟಿ ರೂಪಾಯಿ ಆಗುತ್ತೆ ಅಂದ್ರೆ ನೀವು ಲೆಕ್ಕ ಹಾಕಿ ಇದು ಎಷ್ಟು ದೊಡ್ಡ ಅಮೌಂಟ್ ಅಂತ. ಈ ಹಣವನ್ನ ಅವರು ಯಾವುದೇ ಲಾಭಕ್ಕೆ ಅಲ್ಲ, ಬದಲಾಗಿ ದೇಶದ ಅಭಿವೃದ್ಧಿಗಾಗಿ ಮತ್ತೆ ಸಮಾಜದ ಕೆಳಹಂತದ ಜನರ ಏಳಿಗೆಯಾಗಿ ಮೀಸಲಿಟ್ಟಿದ್ದಾರೆ. ಅಗ್ನಿವೇಶ್ ಅಗರ್ವಾಲ್ ಅವರಿಗೆ ಬಡವರ ಬಗ್ಗೆ ಮತ್ತೆ ಎಜುಕೇಶನ್ ಬಗ್ಗೆ ತುಂಬಾ ಕಾಳಜಿ ಇತ್ತು. ಹಾಗಾಗಿ ಅವರ ಸವಿ ನೆನಪಿಗಾಗಿ ಈ ಫಂಡ್ ಬಳಸಲಾಗುತ್ತೆ. ಮುಖ್ಯವಾಗಿ ಮಕ್ಕಳ ಶಿಕ್ಷಣ, ಹೆಲ್ತ್ ಕೇರ್ ಮತ್ತೆ ನ್ಯೂಟ್ರಿಷನ್ ಅಂದ್ರೆ ಪೌಷ್ಟಿಕಾಂಶದ ಕೊರತೆ ನೀಗಿಸೋದಕ್ಕೆ ಈ ಹಣವನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಬರೀ ಡೊನೇಷನ್ ಅಷ್ಟೇ ಅಲ್ಲ, ಒಬ್ಬ ತಂದೆ ತನ್ನ ಮಗನಿಗೆ ಕೊಟ್ಟಿರೋ ಪ್ರಾಮಿಸ್ ಅಂತ ಅನಿಲ್ ಅಗರ್ವಾಲ್ ಅವರು ಎಮೋಷನಲ್ ಆಗಿ ಹೇಳಿದ್ದಾರೆ. ಬಿಸ್ನೆಸ್ ವರ್ಲ್ಡ್ ನಲ್ಲಿ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಕೊನೆಗೆ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ದೊಡ್ಡ ಗುಣ ಇಲ್ಲಿದೆ. ಈ ಒಂದು ಪ್ರತಿಜ್ಞೆ ಇಡೀ ದೇಶದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಮತ್ತೆ ಬೇರೆ ಬಿಲಿಯನರ್ಸ್ಗೂ ಮಾದರಿಯಾಗಿದೆ. ಅನಿಲ್ ಅವರು ಈಗ ಕೇವಲ ಒಬ್ಬ ಉದ್ಯಮಿ ಮಾತ್ರವಲ್ಲ, ಒಬ್ಬ ಗ್ರೇಟ್ ದಾನಿಯಾಗಿ ಗುರುತಿಸಿಕೊಳ್ತಾರೆ. ಇಷ್ಟೊಂದು ದೊಡ್ಡ ಮೊತ್ತವನ್ನು ದಾನ ಮಾಡಕ್ಕೆ ತುಂಬಾ ದೊಡ್ಡ ಹೃದಯ ಇರಬೇಕು ಅಲ್ವಾ? ಸ್ನೇಹಿತರೆ, ಈ ದಂಡ ಹಣದಲ್ಲಿ ಮೇನ್ ಆಗಿ ನಂದ್ಗರ್ ಅನ್ನೋ ಪ್ರಾಜೆಕ್ಟ್ ಅನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋ ಪ್ಲಾನ್ ಇದೆ. ನಮ್ಮ ದೇಶದ ಅಂಗನವಾಡಿಗಳನ್ನ ಮಾಡರ್ನ್ ಹೈಟೆಕ್ ಸ್ಕೂಲ್ ತರ ಚೇಂಜ್ ಮಾಡೋದು ಈ ನಂದ್ಗರ್ ಯೋಜನೆಯ ಉದ್ದೇಶ ಆಗಿದೆ. ಅನಿಲ್ ಅಗರ್ವಾಲ್ ಅವರು ಈ ಹಣದ ಮೂಲಕ ಸಾವಿರಾರು ಅಂಗನವಾಡಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯಗಳಿರೋ ಜಾಗವಾಗಿ ಮಾಡ್ತಾರೆ. ಮಕ್ಕಳಿಗೆ ಒಳ್ಳೆ ಊಟ, ಡಿಜಿಟಲ್ ಲರ್ನಿಂಗ್ ಮತ್ತೆ ಹೆಲ್ತ್ ಚೆಕ್ಅಪ್ ಎಲ್ಲವೂ ಫ್ರೀ ಆಗಿ ಸಿಗಲಿ ಅನ್ನೋದು ಅಗ್ನಿವೇಶ್ ಅವರ ಆಸೆಯಾಗಿತ್ತು. ಇವತ್ತಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗೋದು ತುಂಬಾ ಕಷ್ಟವಾಗಿದೆ. ಅದನ್ನ ಇವರು ಚೇಂಜ್ ಮಾಡ್ತಿದ್ದಾರೆ. ಪ್ರತಿಯೊಂದು ಮಗುವು ಕೂಡ ದೇಶದ ಆಸ್ತಿ ಅನ್ನೋದು ಇವರ ನಂಬಿಕೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಒಳ್ಳೆ ಫೌಂಡೇಶನ್ ಕೊಡೋಕೆ ಟ್ರೈ ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟ್ ಮೂಲಕ ಲಕ್ಷಾಂತರ ಮಹಿಳೆಯರಿಗೂ ಕೂಡ ಉದ್ಯೋಗ ಸಿಗುತ್ತೆ ಮತ್ತೆ ಮಹಿಳಾ ಸಬಲೀಕರಣಕ್ಕೆ ವೇದಿಕೆ ಆಗುತ್ತೆ. ನಂದ್ಗರ್ ಅನ್ನೋದು ಬರೀ ಒಂದು ಸಂಸ್ಥೆ ಅಲ್ಲ,
ಅದು ಬಡ ಮಕ್ಕಳ ಪಾಲಿನ ಭವಿಷ್ಯದ ದೇಗುಲ ಅಂತ ಅನಿಲ್ ಅಗರ್ವಾಲ್ ಕರೀತಾರೆ. ವೇದಾಂತ್ ಫೌಂಡೇಶನ್ ಈಗಾಗಲೇ ಈ ಕೆಲಸದಲ್ಲಿ ಮುಂದಿದೆ. ಈಗ ಸಿಕ್ಕಿರೋ ಈ ಎಕ್ಸ್ಟ್ರಾ ಫಂಡ್ ಇಂದ ಕೆಲಸ ಇನ್ನೂ ಫಾಸ್ಟ್ ಆಗುತ್ತೆ. ಇಂಡಿಯಾದಲ್ಲಿ ಪ್ರತಿಯೊಂದು ಹಳ್ಳಿಗೂ ಈ ಸೌಲಭ್ಯ ತಲುಪಬೇಕು ಅನ್ನೋದು ಅವರ ಬಿಗ್ ವಿಷನ್ ಅಂತಾನೆ ಹೇಳ್ಬೋದು. ಎಜುಕೇಶನ್ ಫೀಲ್ಡ್ ನಲ್ಲಿ ಇದೊಂದು ದೊಡ್ಡ ಕ್ರಾಂತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸ್ನೇಹಿತರೆ, ಅನಿಲ್ ಅಗರ್ವಾಲ್ ಅವರ ಹಿಸ್ಟ್ರಿ ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇವರು ಹುಟ್ಟಿದ್ದು ಬಿಹಾರದ ಪಾಟ್ನಾದಲ್ಲಿ ಒಂದು ಸಿಂಪಲ್ ಫ್ಯಾಮಿಲಿಯಲ್ಲಿ. ಇವರು ತಮ್ಮ ಕೆರಿಯರ್ ಶುರು ಮಾಡಿದ್ದು ಕೇವಲ ಒಂದು ಹಳೆ ಕಬ್ಬಿಣ ಅಂದ್ರೆ ಸ್ಕ್ರಾಪ್ ಮೆಟಲ್ ಬಿಸ್ನೆಸ್ ಅಂದ್ರೆ ನೀವು ನಂಬಲೇಬೇಕು. ಮುಂಬೈಗೆ ಬರಿಗೈನಲ್ಲಿ ಬಂದು ಶ್ರಮ ಪಟ್ಟು ಇವತ್ತು ವೇದಾಂತ್ ಅನ್ನೋ ಇಂಟರ್ನ್ಯಾಷನಲ್ ಕಂಪನಿಯನ್ನ ಕಟ್ಟಿದ್ದಾರೆ ಅಂದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ತಮ್ಮ ಕಂಪನಿಯನ್ನ ಲಿಸ್ಟ್ ಮಾಡಿದ ಫಸ್ಟ್ ಇಂಡಿಯನ್ ಇವರು ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಪ್ರತಿಯೊಂದು ಹಂತದಲ್ಲೂ ತುಂಬಾನೇ ಸ್ಟ್ರಗಲ್ ನೋಡಿರೋದ್ರಿಂದ ಬಡತನದ ನೋವು ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವರು ಇವತ್ತು ಅಷ್ಟೊಂದು ಕೋಟಿ ಹಣವನ್ನ ದಾನ ಮಾಡೋಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅಂತ ಅನ್ಸುತ್ತೆ. ಬಿಹಾರದ ಮಣ್ಣಿನ ಮಗ ಇವತ್ತು ಗ್ಲೋಬಲ್ ಮಟ್ಟದಲ್ಲಿ ಮೆಟಲ್ ಕಿಂಗ್ ಅಂತ ಹೆಸರು ಮಾಡಿರೋದು ಒಂದು ಇನ್ಸ್ಪಿರೇಷನಲ್ ಸ್ಟೋರಿ. ಜೀವನದಲ್ಲಿ ಗೆದ್ದ ಮೇಲೆ ಅಹಂಕಾರ ಪಡೆದೆ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಇವರ ಫಿಲಾಸಫಿ. ವೇದಾಂತ್ ಗ್ರೂಪ್ ಇವತ್ತು ತಾಮ್ರ, ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣದ ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಸಾಧಿಸೋ ಛಲ ಇದ್ರೆ ಒಬ್ಬ ಸ್ಕ್ರಾಪ್ ಡೀಲರ್ ಕೂಡ ದೇಶದ ದೊಡ್ಡ ದಾನಿ ಆಗಲ್ಲ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.